ಅದು 1984ರ ಲೋಕಸಭಾ ಚುನಾವಣೆ. ಮರು ನಾಮಕರಣ ಮಾಡಿಕೊಂಡ ಪಕ್ಷವೊಂದು ಅತ್ಯುತ್ಸಾಹದಿಂದ ಚುನಾವಣಾ ಕಣಕ್ಕಿಳಿದಿತ್ತು. ಆದರೆ ಫಲಿತಾಂಶ ನಿರಾಶೆಯನ್ನಷ್ಟೇ ಹೊತ್ತು ತಂದಿತ್ತು. ಅಂದು ಆ ಪಕ್ಷ ಅಂದ್ರೆ ಬಿಜೆಪಿ ವಿಜಯ ಸಾಧಿಸಿದ್ದು ಬರೀ 2 ಕ್ಷೇತ್ರಗಳಲ್ಲಿ. ಅಲ್ಲಿಂದೀಚೆಗೆ ಭಾಜಪ ಬೆಳೆದು ಬಂದ ರೀತಿ ಮಾತ್ರ ಅಮೋಘ. ಇಟ್ಸ್ ಅನ್ಇಮ್ಯಾಜಿನಬಲ್. ಪಕ್ಷದ ಬೆಳವಣಿಗೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಶ್ರಮಿಸಿದ್ದಾರೆ ನಿಜ. ಆದರೆ ಅವರೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿ ನಿಂತಿದ್ದವರು ಇಬ್ಬರು. ಅಫ್ಕೋರ್ಸ್, ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ಮತ್ತೊಬ್ಬರು ಲಾಲ್ ಕೃಷ್ಣ ಅಡ್ವಾಣಿ. ಬಿಜೆಪಿ ಭೀಷ್ಮ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠ ಕಟ್ಟಾಳು, ಗಟ್ಟಿ ಎದೆಯ ಸಂಘಟಕ, ಮಾಜಿ ಉಪ ಪ್ರಧಾನಿ, ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಿಯನ್ ಪೊಲಿಟಿಕ್ಸ್ನ ಮುತ್ಸದ್ದಿ ನಾಯಕ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಕೇಂದ್ರ ಸರ್ಕಾರ ಭಾರತದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನವನ್ನ ಘೋಷಿಸಿದೆ. ಎಲ್.ಕೆ. ಅಡ್ವಾಣಿ ಹುಟ್ಟಿದ್ದು ಅವಿಭಜಿತ ಭಾರತದ ಕರಾಚಿಯಲ್ಲಿ, ಅಂದ್ರೆ ಇಂದಿನ ಪಾಕಿಸ್ತಾನದಲ್ಲಿ. ಭಾರತದ ಪಾರ್ಟಿಷನ್ ನಂತರ ಮುಂಬೈಗೆ ಬಂದು ನೆಲೆಸಿದ ಅಡ್ವಾಣಿ ಅಲ್ಲೇ ತಮ್ಮ ಕಾಲೇಜು ಶಿಕ್ಷಣ ಮುಗಿಸಿದ್ರು. ಕರಾಚಿಯಲ್ಲಿದ್ದಾಗಲೇ ಸಂಘದ ಸಂಪರ್ಕಕ್ಕೆ ಬಂದಿದ್ರು ಅಡ್ವಾಣಿ. ಆಗ ಅವರ ವಯಸ್ಸು ಕೇವಲ 14. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರಕ್ಕೆ ಒಳಪಟ್ಟ ನಂತರವಂತೂ ಅಡ್ವಾಣಿಯವರ ವ್ಯಕ್ತಿತ್ವದಲ್ಲಿ ಗಣನೀಯ ಬದಲಾವಣೆ ಆಯಿತು. 1947ರಲ್ಲಿ ಪ್ರಚಾರಕರಾದರು. ನಂತರ ಕರಾಚಿ ಯೂನಿಟ್ನ ಕಾರ್ಯದರ್ಶಿಯಾದರು. ಭಾರತ ವಿಭಜನೆ ಆದ ಮೇಲೆ 1952ರವರೆಗೆ ರಾಜಸ್ಥಾನದ ಜಿಲ್ಲೆ ಸುತ್ತಿ ಸಂಘ ಪ್ರಚಾರದಲ್ಲಿ ತೊಡಗಿಸಿಕೊಂಡರು. ಅಷ್ಟರಲ್ಲಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಶ್ಯಾಮ ಪ್ರಸಾದ್ ಮುಖರ್ಜಿರವರಿಗೆ ಅದೇಕೋ ಹೊಸ ಪಕ್ಷ ಸ್ಥಾಪಿಸಬೇಕೆಂಬ ಉದ್ಘಾಟಪೇಕ್ಷೆ ಒಳಗಿಂದ ಹೊಮ್ಮಿ ಬಂತು. ಮಂತ್ರಿ ಸ್ಥಾನ ತ್ಯಜಿಸಿದ್ರು. ಕಾಂಗ್ರೆಸ್ ಬಿಟ್ಟು ಹೊರಬಂದ್ರು. ಸಂಘದ ಸರಸಂಘ ಚಾಲಕರಾಗಿದ್ದ ಶ್ರೀ ಗುರೂಜಿಯವರ ಮಾರ್ಗದರ್ಶನ, ಸಲಹೆ ಮೇರೆಗೆ ಮುಖರ್ಜಿ ಭಾರತೀಯ ಜನಸಂಘವನ್ನು ಹುಟ್ಟು ಹಾಕೇ ಬಿಟ್ರು. ಅಡ್ವಾಣಿ ಜನಸಂಘದ ಸದಸ್ಯರಾದ್ರು. ಅವರ ಸಂಘಟನಾ ಚತುರತೆ ಹೇಗಿತ್ತೆಂದ್ರೆ, ಕೇವಲ 6 ವರ್ಷಗಳಲ್ಲಿ ದೆಹಲಿ ಯೂನಿಟ್ನ ಜನರಲ್ ಸೆಕ್ರೆಟರಿ ಆದ್ರು. ಒಂದಲ್ಲ ಎರಡಲ್ಲ, ಸತತ 20 ವರ್ಷಗಳ ಕಾಲ ಪಕ್ಷದ ಬೆಳವಣಿಗೆಯಲ್ಲಿ ಭುಜಕೊಟ್ಟ ಅಡ್ವಾಣಿ ಯಾವ ಸ್ಥಾನಮಾನವನ್ನು ಬಯಸಲಿಲ್ಲ. ಅದರ ಫಲವೋ ಏನೋ 1971ರಲ್ಲಿ ರಾಜ್ಯಸಭಾ ಸಂಸದ ಸ್ಥಾನವೇ ಅವರನ್ನ ಹುಡುಕಿ ಬಂತು. ಮುಂದಿನ 5 ವರ್ಷಗಳಲ್ಲಿ ಇಂದಿರಾ ಗಾಂಧಿ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಹೇರಿದ್ರು. ಇದರ ವಿರುದ್ಧ ತಿರುಗಿ ಬಿದ್ದ ಅಡ್ವಾಣಿ ಜೈಲು ಪಾಲಾದ್ರು. ನಂತರ ಅಂದ್ರೆ 1977ರಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾ ಪಾರ್ಟಿ ಜಯಬೇರಿ ಬಾರಿಸಿ ಮೊರಾರ್ಜಿ ದೇಸಾಯಿ ಸರ್ಕಾರ ರಚನೆಯಾಯಿತು. ಅಡ್ವಾಣಿ ಮೊದಲ ಬಾರಿಗೆ ಮಂತ್ರಿಯಾದ್ರು. ಜನತಾ ಪಾರ್ಟಿಯಿಂದ ಹೊರಬಂದ ಜನಸಂಘ ಭಾರತೀಯ ಜನತಾ ಪಾರ್ಟಿಯಾಗಿ ಪರಿವರ್ತಿತವಾಯಿತು. ಅಲ್ಲಿಂದಾಚೆಗೆ ಅಡ್ವಾಣಿ ಪಕ್ಷಕ್ಕಾಗಿ ಶ್ರಮಿಸಿದ್ದು ಅಷ್ಟಿಷ್ಟಲ್ಲ. ಒಂದೊಮ್ಮೆ ಅಡ್ವಾಣಿ ಇಲ್ಲದೆ ಹೋಗಿದ್ದಿದ್ರೆ ಬಿಜೆಪಿ ಇವತ್ತಿನ ಈ ಹೈಟ್ ತಲುಪುತ್ತಿತ್ತಾ ಎಂಬುದು ಒಂದು ಪ್ರಶ್ನೆಯೇ. 1986ರಲ್ಲಿ ಅಡ್ವಾಣಿ ಪಕ್ಷದ ಅಧ್ಯಕ್ಷರಾದರು. 1989ರ ಹೊತ್ತಿಗೆ ರಾಮ ಜನ್ಮಭೂಮಿ ವಿವಾದ ಬಗೆಹರಿಸುವುದು ಬಿಜೆಪಿಯ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸೇರಿಕೊಂಡಿತ್ತು. ಆಸ್ ಎ ರಿಸಲ್ಟ್ 1989ರ ಚುನಾವಣೆಯಲ್ಲಿ ಬಿಜೆಪಿ 86 ಸಂಸದರನ್ನ ಲೋಕಸಭೆಗೆ ಕಳಿಸಿತು. ಇದೇ ಅಲ್ವಾ ಮ್ಯಾಜಿಕ್ ಅಂದ್ರೆ? ಎರಡಿದ್ದ ಸಂಸದರ ಸಂಖ್ಯೆ 5 ವರ್ಷದಲ್ಲಿ 86 ಆಯಿತು. ನಂತರ ಶುರುವಾದವು ರಥಯಾತ್ರೆಗಳು. ಸೋಮನಾಥದಿಂದ ಅಯೋಧ್ಯೆಗೆ ಹೊರಟ ರಾಮ ರಥಯಾತ್ರೆ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅಡ್ವಾಣಿ ಈ ಯಾತ್ರೆಯನ್ನ ಆರಂಭಿಸಿದರ ಪರಿಣಾಮ ದೇಶದಲ್ಲೊಂದು ಸಾಂಸ್ಕೃತಿಕ ಕ್ರಾಂತಿಯೇ ಆಯಿತು. ಪರಿಣಾಮ ಏನ್ ಗೊತ್ತೇ? मैं निवेदन करता हूं इस क्षेत्र के नौजवानों से, इसके आगे
कोई आत्महत्या नहीं होनी चाहिए। संकल्प कर लो कि हम सरकार को मजबूर करेंगे कि वो 1996ರಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತು. 1999ರಲ್ಲಿ ದೇಶದ ಗೃಹ ಮಂತ್ರಿ ಉಪ ಪ್ರಧಾನಿಯಾದರು. ಮುಂದೆ 2004ರಲ್ಲಿ ಯುಪಿಎ ಅಧಿಕಾರಕ್ಕೆ ಬಂದಾಗ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥ ಜವಾಬ್ದಾರಿ ನಿಭಾಯಿಸಿದ್ರು. ಒಟ್ನಲ್ಲಿ ಬಿಜೆಪಿಯನ್ನ ಒಂದು ಸುರಕ್ಷಿತ ದಡಕ್ಕೆ ಸೇರಿಸಿದ್ರು ಅಡ್ವಾಣಿ. ಇಂತಹ ಅಪರೂಪದ ಮುತ್ಸದ್ದಿಗೆ ಭಾರತ ರತ್ನ ಘೋಷಣೆಯಾಗಿರುವುದು ಸಂತಸದ ಸಂಗತಿ. मैं निवेदन करता हूं